ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನುತಾ ಹರೀಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗಾಗಲೇ ಗೊತ್ತಿರುತ್ತೆ, ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ ಎಸ್ ಐ ಆಮ್ ಪ್ರೆಗ್ನೆಂಟ್ ಅಂತ. ಸೊ ನನ್ನ ಪ್ರೆಗ್ನೆನ್ಸಿ ಪೀರಿಯಡ್ ಮಿಸ್ ಆಗೋಕ್ಕೂ ಮುಂಚೆ ನನಗೆ ಯಾವ ಥರ ಸಿಮ್ಟಮ್ಸ್ ಇತ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನನಗೆ ಯಾವ ಥರ ಸಿಮ್ಟಮ್ಸ್ ಇತ್ತು ಅಂತ ನಾನು ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನನಗೆ ಮೊದಲನೇದಾಗಿ ಫಸ್ಟ್ ಸಿಮ್ಟಮ್ಸ್ ಬಂದು ಹೆವಿ ಸುಸ್ತಾಗೋದು. ಓಕೆನಾ? ಸೊ ಸುಸ್ತಾಗೋದು, ಏನು ಕೆಲಸ ಮಾಡಬೇಕು ಅಂತಂದ್ರೂ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ. ಯಾವಾಗಲೂ ಮಲ್ಕೋಬೇಕು. ಸೊ ಅದಾದಮೇಲೆ ಮತ್ತು ಚೆಸ್ಟ್ ಪೇನ್ ಅಂತೂ ನನಗೆ ಹೆವಿ ಇತ್ತು ಆ್ಯಕ್ಚುಲಿ. ಏನಂತ ಹೇಳ್ತಾರೆ, ಟಚ್ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿರಲಿಲ್ಲ, ಅಷ್ಟು ಪೇಯ್ನ್ ಇತ್ತು. ಆ್ಯಂಡ್ ನನಗೆ ಜಾಸ್ತಿ ತುಟಿಯೆಲ್ಲ ಒಣಗೋದು ಮತ್ತು ಫೇಸೆಲ್ಲ ಡ್ರೈ ಥರ ಆಗೋದು. ಪೀರಿಯಡ್ ಬರೋ ಥರನೇ ಆಗ್ತಿತ್ತು, ಬಟ್ ಪೀರಿಯಡ್ ಬರ್ತಾ ಇರಲಿಲ್ಲ. ಸೊ ವೈಟ್ ಡಿಸ್ಚಾರ್ಜ್ ಆಗ್ತಾಯಿತ್ತು ಜಾಸ್ತಿ ಮೀನ್ಸ್ ನಾನೇನು ಪೀರಿಯಡ್ ಆಗೇ ಬಿಟ್ಟಿದ್ದೀನೇನೋ ಅಂತ ಅಂದ್ಕೊಂಡು ಚೆಕ್ ಮಾಡ್ಕೊಂಡಾಗೆಲ್ಲ ಇಲ್ಲ, ಪೀರಿಯಡ್ ಆಗಿರ್ತಿರ್ಲಿಲ್ಲ ನಾನು. ಆ್ಯಂಡ್ ನೆಕ್ಸ್ಟ್ ಸಿಮ್ಟಮ್ಸ್ ನನಗೆ ಇನ್ನೇನಿತ್ತು ಅಂತಂದರೆ, ಜಾಸ್ತಿ ಕೆಳಗಡೆ ಹೊಟ್ಟೆ ಜಾಸ್ತಿ ಏನೋ ಆಗ್ತಾಯಿದೆ ಹೊಟ್ಟೆ ಒಳಗಡೆ ಅಂತ ಅನ್ನಿಸ್ತಿತ್ತು. ಏನಂತ ಗೊತ್ತಾಗ್ತಿಲ್ಲ. ನಾನೇನೋ ಪೀರಿಯಡ್ಗೆ ಆಗ್ಬೋದು, ಇವತ್ತಾಗ್ಬೋದು, ಇಲ್ಲ ನಾಳೆ ಆಗ್ಬೋದು ಅನ್ನೋ ಥರದ್ದಲ್ಲೇ ಇದ್ದೆ ನಾನು. ಸೊ ಅದಾದಮೇಲೆ ನನಗೆ ಜಾಸ್ತಿ ಹೆಡ್ ಪೇನ್ ಇತ್ತು ಮ್ಯಾಮ್. ತಲೆ ಸಿಕ್ಕಾಪಟ್ಟೆ ಸಿಡಿತಾಯಿತ್ತು. ಚಿಕ್ಕ ವಿಷಯಕ್ಕೂ ಇರಿಟೇಷನು. ಯಾರ ಮಾತು ಕೇಳಿಸ್ಕೊತಾ ಇರಲಿಲ್ಲ. ನಮ್ಮ ಹರೀಶನ ಮಾತು, ನಮ್ಮ ಅಮ್ಮನ ಮಾತು, ಅವ್ರ ಮೇಲೆಲ್ಲ ಎಗರಾಡೋದೇ ಜಾಸ್ತಿ. ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗ್ತಾಯಿತ್ತು ನನಗೆ. ಆ್ಯಕ್ಚುಲಿ ಮೂಡ್ ಸ್ವಿಂಗ್ಸ್ ಮೀನ್ಸ್ ಯಾವಾಗಲೂ ಕೋಪ, ಏನೋ ಒಂಥರ ಹೇಳ್ತಾರಲ್ಲ, ಕೋಪಿಷ್ಟೆ ಥರ ಆಗ್ಬಿಟ್ಟಿದ್ದೆ. ಯಾರ ಮಾತು ಕೇಳ್ತಾ ಇರಲಿಲ್ಲ. ಈಗಲೇ ಸ್ವಲ್ಪ ಪರವಾಗಿಲ್ಲ ನಾನು. ಅದಾದಮೇಲೆ ಜಾಸ್ತಿ ನನಗೆ ಇಲ್ಲಿ ಫ್ರಂಟಲ್ಲೆಲ್ಲ ಜಾಸ್ತಿ ಕೂದಲು ಉದುರುತ್ತಾಯಿತ್ತು. ಸೊ ಅದು ಯಾಕೆ ಅಂತ ಗೊತ್ತಿಲ್ಲ. ಆ ಮಂತಲ್ಲೇ ಸಿಕ್ಕಾಪಟ್ಟೆ ಏರ್ಫಾಲ್ ಆಗ್ತಾಯಿತ್ತು. ನಾನೇನೋ ಮತ್ತೆ ಇನ್ನೊಂದ್ಸಲಿ ಏನದು ಥೈರಾಯ್ಡ್ ಚೆಕಪ್ ಮಾಡಿಸ್ಬೇಕೋ ಏನೋ, ಮತ್ತೆ ಥೈರಾಯ್ಡ್ ಬಂದ್ಬಿಟ್ಟಿದ್ಯಾ, ಸಾರಿ ಇಲ್ದಿರೋದು ಇವಾಗ ಥೈರಾಯ್ಡ್ ಬಂದ್ಬಿಟ್ಟಿದ್ಯಾ, ಕೂದಲೆಲ್ಲ ಉದುರೋಗ್ತಾಯಿತ್ತಲ್ಲ ಅಂತ ನಾನು ಅಂದ್ಕೊಂಡೆ. ಬಟ್ ಪೀರಿಯಡ್ ಮಿಸ್ ಆಗೋಕ್ಕೆ ಮುಂಚೆ ನನಗೆ ಹೆವಿ ಕೂದಲು ಉದುರುತ್ತಾಯಿತ್ತು. ಇವಾಗ ನೀವು ನೋಡ್ತಾ ಇರ್ಬೋದು, ಸಣ್ಣ ಕೂದಲೆಲ್ಲ ಇವಾಗ, ಬೇಬಿ ಕೂದಲುಗಳೆಲ್ಲ ಇವಾಗ ಬರ್ತಾಯಿದೆ. ಮುಂಚೆ ನನಗೆ ಪೀರಿಯಡ್ ಮಿಸ್ ಆಗೋಕ್ಕೆ ಮುಂಚೆ ಸಿಕ್ಕಾಪಟ್ಟೆ ಕೂದಲು ಉದುರುತ್ತಾಯಿತ್ತು. ಅದೊಂದು ಸಿಮ್ಟಮ್ಸ್ ಇತ್ತು ನನಗೆ. ಬಟ್ ವಾಮಿಟಿಂಗ್ ಇರಲಿಲ್ಲ ನನಗೆ. ಹೆವಿ ಸುಸ್ತಾಗ್ತಾಯಿತ್ತು. ಕೆಳಗಡೆ ಹೊಟ್ಟೆ ಎಲ್ಲ ಜಾಸ್ತಿ ಏನೋ ಹೇಳಿದ್ನಲ್ಲ ಆವಾಗಲೇ, ಏನೋ ಕೆಲಸ ಆಗ್ತಾಯಿತ್ತು ಹೊಟ್ಟೆ ಒಳಗಡೆ ಅಂತ ಅನ್ನಿಸ್ತಾಯಿತ್ತು. ಬಟ್ ಪೀರಿಯಡ್ ಆಗ್ಬಿಡ್ಬೋದೇನೋ ಅಂತಲೂ ಅನ್ನಿಸ್ತಾಯಿತ್ತು. ಆ್ಯಂಡ್ ಇನ್ನೇನಿತ್ತು ನನಗೆ ಸಿಮ್ಟಮ್ಸ್ ಬಂದು, ನೆನೆಸ್ಕೋತೀಯ ಒಂದು 2 ನಿಮಿಷ ನೆನೆಸ್ಕೊಂಡು ಹೇಳ್ತೀನಿ. ಸೊ ಎಲ್ಲಾದರೂ ಹೊರಗಡೆ ಹೋಗ್ಕೊಂಡ್ರೆ ಜಾಸ್ತಿ ಸ್ಟ್ರೆಸ್ ಆಗೋದು ಥರ ಫೀಲ್ ಆಗ್ತಾಯಿತ್ತು ನನಗಂತೂ. ಹೆವಿ ಈಚ್ ಒಂದು 10 ನಿಮಿಷ ಟ್ರಾವೆಲ್ ಮಾಡ್ಕೊಂಡು ಬಂದರೂ ಏನೋ 1 ಅವರ್ ಟ್ರಾವೆಲ್ ಮಾಡಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗಂತೂ ಹೆವಿ. ಸೊ ಅದಾದಮೇಲೆ ಅದೇ ಹೇಳಿದ್ನಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿತ್ತು. ಯಾವಾಗಲೂ ಮಲ್ಕೋಬೇಕು ಲೇಸಿಯಾಗಿ, ಏನು ಮಾಡೋಕ್ಕೂ ಏನತ್ರ ಮೇಲೂ ಇಂಟ್ರೆಸ್ಟ್ ಇಡ್ತಿರಲಿಲ್ಲ. ಸೊ ಪೀರಿಯಡ್ ಮಿಸ್ ಬಿಫೋರ್ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ನನಗೆ. ಸೊ ಅದಾದಮೇಲೆ ಕಾಲು ನನಗೆ ಸಿಕ್ಕಾಪಟ್ಟೆ ನೋವ್ತಾಯಿತ್ತು. 2 ಕಾಲೂ ಸಿಕ್ಕಾಪಟ್ಟೆ ಪೇನ್ ಇತ್ತು ನನಗೆ. ಯಾಕೆ ಅಂತ ಗೊತ್ತಿಲ್ಲ. ಬ್ಯಾಕ್ ಪೇನ್ ಬರ್ತಾಯಿತ್ತು. ಮುಂಚೆ ಎಲ್ಲ ಬರ್ತಾ ಇರಲಿಲ್ಲ ನನಗೆ. ಪೀರಿಯಡ್ ಆಗ್ತಿದ್ರು, ಪೀರಿಯಡ್ ಟೈಮಲ್ಲೂ ನನಗೆ ಬ್ಯಾಕ್ ಪೇನ್ ಬರ್ತಾಯಿರಲಿಲ್ಲ. ಬಟ್ ಆ ಮಂತು ನನಗೆ ಬ್ಯಾಕ್ ಪೇನ್ ಜಾಸ್ತಿ ಇತ್ತು. ಯಾಕೆ ಅಂತ ಇವಾಗ ಗೊತ್ತಾಯಿತು. ಯಾಕೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇದ್ದೀನಿ ನೋಡಿ. ಯಾಕೆ ಅಂತ ಇವಾಗ ಗೊತ್ತಾಗ್ತದೆ. ಬಟ್ ನನಗೆ ವಾಮಿಟಿಂಗ್ ಇರಲಿಲ್ಲ, ಮತ್ತು ಸ್ಮೆಲ್ ನೋಡಿದ್ರೆ ಆಗೋದೇ ಇಲ್ಲ ಅನ್ನೋ ಥರ ಏನೂ ಇರಲಿಲ್ಲ. ಏನೂ ತಿಂತಾ ಇರಲಿಲ್ಲ. ಬಟ್ ಆರಾಮಾಗಿ ಅಂದರೆ ಹೇಳಿದ್ನಲ್ಲ, ಸುಸ್ತು, ಕೇರ್ಲೆಸ್ಸು, ಇದೇ ಥರ. ಮಾತ್ರ ಹೆವಿ ತುಟಿ ಒಣಗ್ತಾ ಇರೋದು, ಬಾಯಿ ಒಣಗ್ತಾ ಇರೋದು, ಯಾವಾಗಲೂ ನೀರು ಕುಡಿಬೇಕು. ಏನೋ ಸಪ್ಪೆ ಫೀಲು, ಒಂಥರ ಮುಖ ಎಲ್ಲ ಕಪ್ಪಗಾಗ್ಬಿಟ್ಟಿತ್ತು. ಏನೋ ಕಳೆನೇ ಇರಲಿಲ್ಲ ಅನ್ನೋ ಥರ. ಮೀನ್ಸ್ ಹೆಂಗೆ ಗೊತ್ತಾ, ಡಲ್, ಏನು ಮಾಡಿದ್ರು ಡಲ್ಲಾಗಿರೋ ಥರ ಕಾಣಿಸ್ತಾ ಇತ್ತು. ಸೊ
ಸೊ ಗೈಸ್ ಈ ಸಿಮ್ಟಮ್ಸು ನನಗಿತ್ತು ಅಂತ ನಿಮಗೂ ಇರಬೇಕು ಅಂತ ಏನೂ ಇಲ್ಲ ಗೈಸ್. ಸೊ ಒಬ್ಬೊಬ್ಬರು ಬಾಡಿಗೆ ಒಂದೊಂದು ಥರ, ಒಬ್ಬೊಬ್ರಿಗೆ ವಾಮಿಟ್ ಅಂದರೆ ಸಿಕ್ಕಾಪಟ್ಟೆ ವಾಮಿಟ್ ಅಂದರೆ ವಾಮಿಟ್ಟು. ಸೊ ನನಗೆ ವಾಮಿಟೇ ಇಲ್ಲ. ಒಂದು ನನಗೆ 3ನೇ ತಿಂಗಳಿದ್ದಾಗ 4ನೇ ತಿಂಗಳಿದ್ದಾಗ ವಾಮಿಟ್ ಆಗಿದ್ದು. ಸೊ ಅದು ಬಿಟ್ಟರೆ ನನಗೆ ಇದುವರೆಗೂ ವಾಮಿಟ್ ಆಗಿಲ್ಲ. ಸೊ ಈ ಸಿಮ್ಟಮ್ಸು, ನಾನು ಹೇಳಿರೋ ಸಿಮ್ಟಮ್ಸು ನಿಮಗೂ ಇರಬೇಕು ಅನ್ನೋದು ಏನಿಲ್ಲ. ನಮ್ಮ ಬಾಡಿ ಒಂದೊಂದು ಥರ ಇರುತ್ತೆ, ನಿಮ್ಮ ಬಾಡಿ ಒಂದೊಂದು ಥರ ಇರುತ್ತೆ. ಬಟ್ ಆ್ಯಂಡ್ ತಲೆ ಸುತ್ತು ನನಗೇನು ಅಷ್ಟೇ ಇರಲಿಲ್ಲ, ಹೇಳಿದ್ನಲ್ವ, ತಲೆ ಸುತ್ತಿರಲಿಲ್ಲ. ತಲೆ ನೋವು ಸಿಕ್ಕಾಪಟ್ಟೆ, ಇರಿಟೇಷನ್, ಅದು ಹೇಳಿದ್ನಲ್ವ, ಇರಿಟೇಷನ್, ಏನು ನೋಡಿದ್ರು ಇರಿಟೇಷನ್, ಏನು ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಇಷ್ಟು ನನ್ನ ಅರ್ಲಿ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಆಗಿತ್ತು. ಈ ಸಿಮ್ಟಮ್ಸು ಏನು ಅದೇ ಹೇಳಿದ್ನಲ್ಲ ಅವಾಗಲೇ, ನಿಮಗೂ ಇರಬೇಕು ಅಂತೇನಿಲ್ಲ, ನನಗೇನಿತ್ತು ಅಂತ ನಾನು ಹೇಳಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹೇಳಿದ್ನಲ್ವ, ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್, ಪ್ಲೀಸ್ ಸಬ್ಸ್ಕ್ರೈಬ್. ಇನ್ನು ಇನ್ನೇನು ಬೇರೆ ಏನಾದರೂ ಕ್ವಶನ್ಸ್ ಇದ್ದರೆ ನನ್ನ ಕೇಳಬೇಕು ಅನ್ನೋ ಕ್ವಶನ್ಸ್ ಏನಾದರೂ ನಿಮಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಆನ್ಸರ್ ಮಾಡಿ. ಸೊ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್, ಬಾಯ್. ಸೊ ಗೈಸ್, ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ ನನ್ನ ವೀಡಿಯೋಸ್ ನೋಡ್ತಿರೋರು, ಅವ್ರಿಗೆಲ್ಲರಿಗೂ ಅವ್ರ ಪ್ರೆಗ್ನೆನ್ಸಿ ಜರ್ನಿ ಆರಾಮಾಗಿರಲಿ, ಖುಷಿಯಾಗಿರಲಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ನೀವು ಖುಷಿಯಾಗಿ ಕಳೀರಿ. ಮೊದಲನೇ ಪ್ರೆಗ್ನೆನ್ಸಿ ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಒಂಥರ ಹೊಸ ಫೀಲಿಂಗು. ಎಲ್ಲ ಹೊಸ್ದಾಗಿ ನೋಡ್ತಾ ಇರ್ತೀವಿ, ಹೊಸ್ದಾಗಿ ಕಲಿತಾ ಇರ್ತೀವಿ. ನಮ್ಮನ್ನು ನಂಬ್ಕೊಂಡು ಒಂದು ಜೀವ ಬರ್ತಾ ಇರುತ್ತೆ. ಸೊ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾರೆ ನಿಮ್ಮ ಲೈಫ್ನ, ನಿಮ್ಮ ಹೆಲ್ತ್ನ ಎಲ್ಲ. ಏನದ್ರ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೊಡಿ. ಆಗೋದೆಲ್ಲ ಆಯ್ತಾ ಇರಲಿ, ಆಗೋದಕ್ಕೆ ಆಗೋದೆಲ್ಲ ಒಳ್ಳೇದಕ್ಕೆ. ಸೊ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ, ಏನದು ಹೆಣ್ಮಕ್ಳಿಗೆ ನಮ್ಮ ಬಾಡೀಲಿ ಚೇಂಜಸ್ ಆಗ್ತಾ ಇದ್ರೆ ತಿಂಗಳು ಒಂದೊಂದು ಥರ ಚೇಂಜಸ್ ಆಗ್ತಾ ಇರುತ್ತೆ. ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಬಟ್ ಅಡ್ಜಸ್ಟ್ ಮಾಡಿಕೊಂಡು ಹೋದರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಬೇಬಿ ಬಾಯ್ ಗರ್ಲ್ ಬರುತ್ತೆ. ಸೊ ಅದ್ರ ಮುಖ ನೋಡಾದ್ಮೇಲೆ ಖುಷಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನೆಲ್ಲ ಸಫರ್ ಪಟ್ಟರು, ಏನೆಲ್ಲ ಕಷ್ಟಪಟ್ರು, ಸೊ ಅದು ನೋಡಿದ್ಮೇಲೆ ಎಲ್ಲ ಕಷ್ಟ ನೋವು ಎಲ್ಲ ಮರೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ, ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ಖುಷಿಯಾಗಿ ಹ್ಯಾಪಿಯಾಗಿ ಕಳೀರಿ ಅಂತ ಹೇಳ್ತೀನಿ. ಏನದ್ರ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡಬೇಡಿ ಅಷ್ಟೇ. ಎಲ್ಲರಿಗೂ ಯೋಚನೆ ಇದ್ದೇ ಇರುತ್ತೆ, ಎಲ್ಲರಿಗೂ ಮನೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬಟ್ ಮೊದಲನೇದು ಫಸ್ಟ್ ಫೀಲಿಂಗ್ಸ್ ಅನ್ನೋದು ಫಸ್ಟಾಗೇ ಉಳ್ಕೋಬೇಕು, ಫ್ರೆಶಸ್ ಆಗೇ ಉಳ್ಕೋಬೇಕು ಅಷ್ಟೇ ಅಲ್ವಾ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಓಕೆ ಫ್ರೆಂಡ್ಸ್, ಬಾಯ್.